ಸೊಗಸಾಗಿ ಸೀರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನಿವತ್ತು ಯುಗಾದಿ ಹಬ್ಬ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಮ್ಮನ ಮನೆಗೆ ಬಂದಿದ್ದೆ. ಸೊ ಅಮ್ಮನ ಮನೇಲಿ ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಕ್ಕಿ ಹಬ್ಬಕ್ಕೆ ಏನೇನು ಬೇಕು ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಯುಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ ಎಲ್ಲ ಕೂಡ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಹಬ್ಬ ಏನು ತುಂಬ ಗ್ರ್ಯಾಂಡಾಗಿ ಏನಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀವಿ. ಮಾಮೂಲಿ ಮನೆಯೆಲ್ಲ ಒರೆಸಿ ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ತೋರಣ ಎಲ್ಲ ಹಾಕಿ ಮನೆಗೆ ಹಬ್ಬನ ಸ್ಟಾರ್ಟ್ ಮಾಡಿದ್ದು. ಎಣ್ಣೆ ಎಲ್ಲ ಹಚ್ಚಿ ಎಣ್ಣೆ ಸ್ನಾನ ಬೆಳಗ್ಗೆನೇ ಆಯಿತು. ಸೊ ಅದಕ್ಕೆ ಈಗ ಮನೆಯೆಲ್ಲ ರೆಡಿ ಆಯಿತು. ಇವಾಗ ಬೇವು ಬೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಮತ್ತು ಒಂದು ಸ್ವಲ್ಪ ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಬೇವು ಬೆಲ್ಲ ರೆಡಿ ಆಗುತ್ತೆ. ಇನ್ನೇನು ದೇವ್ರ ಮುಂದಕ್ಕೆ ಇಟ್ಟು ದೇವರಿಗೆ ಪೂಜೆ ಮಾಡಿದ್ರೆ ಆಯಿತು. ನಮ್ಮ ಮನೇಲಿ ಹೂವು ಬಿಟ್ಟಿತ್ತು. ಸೊ ಅದನ್ನು ಹೂವು ಎಲ್ಲ ಕಟ್ಕೊಂಡು ದೇವರಿಗೆ ಅಲಂಕಾರ ಮಾಡಿ ಪೂಜೆಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಂಡ್ವಿ. ದೇವ್ರ ಫೋಟೋಗೆಲ್ಲ ಬೇವಿನ ಸೊಪ್ಪು ಮತ್ತು ಹೂವು ಎಲ್ಲನೂ ಕೂಡ ಹಾಕಿ ರೆಡಿ ಮಾಡ್ಕೊತಾ ಇದ್ದೀವಿ. ರೆಡಿ ಮಾಡಿಕೊಂಡ್ರೆ ಇನ್ನೇನು ಪೂಜೆ ಮಾಡಿದರೆ ರೆಡಿ ಆಯಿತು. ಒಬ್ಬೊಬ್ಬರಾಗೆಲ್ಲ ಪೂಜೆ ಮಾಡಿ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಜೀವನದಲ್ಲಿ ಕಹಿ ಅನ್ನೋದು ಹೋಗಲಿ, ಸಿಹಿ ಅನ್ನೋದು ಬರಲಿ ಅಂತ ಬೇಡ್ಕೊತ ದೇವ್ರ ಹತ್ರ ಹಬ್ಬನ ಮುಗಿಸೋಣ. ಇನ್ನು ಹಬ್ಬಕ್ಕೆ ಏನೇನು ಸ್ಪೆಷಲ್ ಬೇಕು ಅಂತ ನೋಡೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡಿಕೊಂಡ್ವಿ. ಕೊನೆಗೆ ಇನ್ನು ಹಬ್ಬಕ್ಕೆ ರೆಡಿ ಆಗೋಣ ಅಂತ ಸಿಂಪಲ್ಲಾಗಿ ರೆಡಿಯಾಗಿ ಏನೇನು ಬೇಕು ಅಂತ ಸಿಂಪಲ್ಲಾಗಿ ಹಾಕ್ಕೊಂಡು ರೆಡಿಯಾಗಿ ಫೈನಲಿ ಈ ಥರ ಕಾಣಿಸ್ತಾ ಇದ್ದೆ. ಒಂದು ಸ್ವಲ್ಪ ಫೋಟೋಸು ವೀಡಿಯೋಸು ತೆಕ್ಕೊಂಡು ನೆಕ್ಸ್ಟು ಇನ್ನು ಊಟಕ್ಕೆ ಏನೇನು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಕೋಸಂಬರಿ ಮತ್ತು ಅನ್ನ ಸಾಂಬಾರು ಮಾಡ್ಕೊಂಡಿದ್ದು. ದೇವರಿಗೂ ಕೂಡ ನೈವೇದ್ಯಕ್ಕೆ ಕೋಸಂಬರಿ ಇಟ್ಟು ಇನ್ನು ಒಬ್ಬಟ್ಟಿಗೆ ಏನಾರ ಮಾಡ್ಕೊಳ್ಳೋಣ ಅಂತೇಳಿ ಒಬ್ಬಟ್ಟಿಗೆ ಬೇಳೆ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತೇಳಿ ಬೇಳೆ ಎಲ್ಲ ಬೇಯಿಸಿ ಮತ್ತು ಹಿಟ್ಟೆಲ್ಲ ಕಲಸಿಟ್ಕೊಂಡು ಊಟ ಒಂದು ಸ್ವಲ್ಪ ಮಾಡಾದಮೇಲೆ ಕೊನೆಗೆ ಒಬ್ಬಟ್ಟು ತೊಟ್ಕೊಳ್ಳೋಣ ಅಂತ ಹೇಳಿ ಒಬ್ಬಟ್ಟೆಲ್ಲ ತೊಟ್ಟು ರೆಡಿ ಆಯಿತು. ಹಬ್ಬದಲ್ಲಿ ಮೇನ್ ಸ್ಪೆಷಲ್ ಅಂದರೆ ಒಬ್ಬಟ್ಟು ಊಟನೇ ಚೆಂದ. ಇವತ್ತಿನ ಡೇ ಈ ಥರ ಇತ್ತು. ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ.